ನೇ ತಾರೀಕು ವೈರ್ಮಿಡಿ ಉತ್ಸವ ಪ್ರತಿ ವರ್ಷದಂತೆ ಪ್ರಾರಂಭ ಆಗುತ್ತೆ. ಪ್ರಾರಂಭ 23ರಲ್ಲಿ ಪ್ರಾರಂಭ ಆಗಿ 4ನೇ ತಾರೀಕು 5ನೇ ತಾರೀಕು ಅಂತಿಮ ಎಲ್ಲ ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಮುಗಿಯೋದು. ಅದರಲ್ಲಿ ಭಾಳ ಮುಖ್ಯವಾಗಿ 28ನೇ ತಾರೀಕು ಶನಿವಾರ ವೈರ್ಮಿಡಿ ಇರುತ್ತೆ. ಅದಾದಮೇಲೆ 31ನೇ ತಾರೀಕು ರಥೋತ್ಸವ, ತೆಪ್ಪೋತ್ಸವ 1ನೇ ತಾರೀಕು ಇರುತ್ತೆ. ಇನ್ನು ಉಳಿದಂತೆ ಎಲ್ಲ ಪ್ರಕಟಣೆ ಇರೋ ರೀತಿಯಲ್ಲಿ ಎಲ್ಲ ಪ್ರತಿ ದಿವಸ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಸಲ ಕಳೆದ ಬಾರಿ ಆಗಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಏನು ಪ್ರಿಕಾಷನರಿ ತೊಗೊಳ್ಳೋಕ್ಕೆ ಸಾಧ್ಯನೋ ಅದನ್ನೆಲ್ಲ ನಮ್ಮ ಶಾಸಕರು ಕಂಟಿನ್ಯೂಸ್ ಆಗಿ ಅದನ್ನು ಸೂಪರ್ವೈಸನ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಉಳಿದಂಥ CEO, SP ಅವರು ಮತ್ತು ಎಲ್ಲ ಅಧಿಕಾರಿಗಳನ್ನ ಒಳಗೊಂಡು ಜಿಲ್ಲಾಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಈಗ CCTV ಪರ್ಮನೆಂಟಾಗಿ ಹಾಕ್ಸಿದ್ದಾರೆ, ಶೌಚಾಲಯ ಪರ್ಮನೆಂಟಾಗಿ ಮಾಡ್ತಾಯಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಭಾಳ ನೀಟಾಗಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಬಸ್ ವ್ಯವಸ್ಥೆಗೆ ಜಕ್ನಳ್ಳಿಯಿಂದ ಡ್ರಾಪ್ ಮಾಡೋದು ಮತ್ತು ಅಲ್ಲಿ ಪಾರ್ಕಿಂಗ್ ಪ್ಲೇಸಿಂದ ಒಳಗಡೆ ಹೋಗ್ತಕ್ಕಂಥದ್ದಕ್ಕೆ ಲೈಟಿಂಗು ಒಂದು ವಾರ 23ನೇ ತಾರೀಕಿನಿಂದ 5ನೇ ತಾರೀಕುವರೆಗೂ ಸಂಪೂರ್ಣವಾಗಿ ಲೈಟಿಂಗು ಜಕ್ನಳ್ಳಿಯಿಂದ ಹಿಡಿದು ಮೇಲ್ಕೋಟೆ ಊರೊಳಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆನೂ ಮಾಡ್ತಾರೆ. ಎಲ್ಲ ಥರದ ಸಾರ್ವಜನಿಕರಿಗೆ ಬಂದು ಹೋಗೋರಿಗೆ ವೈರ್ಮಿಡಿ ದಿವಸ ಮತ್ತು ಇನ್ನಿತರೆ ದಿವಸ ಒಂದು 5ನೇ ತಾರೀಕುವರೆಗೂ ವಿಶೇಷವಾಗಿ ಪೊಲೀಸ್ ಪ್ರೊಡಕ್ಷನ್ನೊಂದಿಗೆ ಎಲ್ಲ ಥರದ ಜಿಲ್ಲಾಡಳಿತ ಕಾರ್ಯಕ್ರಮ ತಗೋತಾರೆ. ಪ್ರತಿ ವರ್ಷ ನಡೆಯೋದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ ಇದ್ದರೆ, ಇಂಪ್ರೂವ್ ಮಾಡ್ಕೊಳ್ಳೋದಿದ್ದರೆ ಅದನ್ನೆಲ್ಲ ಈ ವರ್ಷವೂ ಮಾಡ್ತಾರೆ. ಎಷ್ಟು ಜನ ಬಂದ್ರೂ ಅವ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅವತ್ತು ಒಂದು ದಿವಸ ವೈರ್ಮಿಡಿ ದಿವಸ ಸಹಜವಾಗಿ ಎಲ್ಲರೂ ವೈರ್ಮಿಡಿ ಮೆರವಣಿಗೆಯಲ್ಲಿರುತ್ತೆ, ಜನ ಹೆಚ್ಚು ಬಂದು ನೋಡ್ಕೊಂಡು ಹೋಗ್ತಾರೆ. ಅದು ಅದಕ್ಕೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಹೇಳಿದ್ದೀವಿ ಸೀರಿಯಸ್ ಆಗಿ. ಎಲ್ಲರೂ ಎಚ್ಚರಿಕೆಯಿಂದ ಜನ ಬಂದು ಹೋಗೋದು, ಅವರ ಪದಾರ್ಥಗಳನ್ನ ಭಾಳ ಎಚ್ಚರಿಕೆಯಿಂದ ಇದು ಮಾಡ್ಕೋಬೇಕು ಅಂತ. ಜನ ಎಷ್ಟು ಬಂದರೂ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ, ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಜನ ಎಷ್ಟು ಬಂದ್ರೂ ಸಹಜವಾಗಿ ವೈರ್ಮಿಡಿ ದಿವಸ ಅದಕ್ಕೆ ವೈರ್ಮಿಡಿ ಉತ್ಸವ ಅಂತ ಅನ್ನೋದು. ಸ್ವಚ್ಛತೆಗೆ, ಪಾರ್ಕಿಂಗ್ಗೆ, ಲೈಟಿಂಗ್ಗೆ ಎಲ್ಲದಕ್ಕೂ ಹೆಚ್ಚು ಆದ್ಯತೆ. ಊಟ ಪ್ರಸಾದ ಇರುತ್ತೆ, ದಾನಿಗಳಿರ್ತಾರೆ. ಈ ಸಲ ನಮ್ಮ ಕಮಿಟಿಯವರು ಸರ್ಕಾರದಿಂದ ಒಂದು ಕಮಿಟಿ ಮಾಡಿದ್ದೀವಿ. ಆ ಕಮಿಟಿಯವರು ಒಂದು ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ ತಗೋತಾ ಇದ್ದಾರೆ. ವಾಲಂಟಿಯರ್ಸು ಇರ್ತಾರೆ. ವಾಲಂಟಿಯರ್ಸ್ನ ಮಾಡ್ಕೊಂಡು ಈ ಪ್ರಸಾದ ಕಳೆದ ಬಾರಿ ಯಾರೋ ಒಂದು ಹೆಸರು ಮೈಸೂರವರು ಮಹಾದೇವ್ ಅಂತೇಳಿ ಮಾಡ್ಕೊಂಬರ್ತಾರೆ. ಈ ವರ್ಷ ಅವರೇ ಮಾಡ್ತಾಯಿದ್ದಾರೆ. ಅದರಿಂದ ಎಲ್ಲ ಥರದ ಗಮನ ಹರಿಸ್ಕೊಂಡು ಮಾಡ್ತೀವಿ. ಏನು ಅವ್ರ ಕೈಲಾದದ್ದು ಚಲುವರಾಯ ಸ್ವಾಮಿ ದೇವರಿಗೆ ವೈರ್ಮಿಡಿಗೆ ಹೆಚ್ಚು ಸೇವೆ ಸಲ್ಲಿಸೋಕ್ಕೆ ಒಂದು ಅವಕಾಶ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.